ನನ್ನ ಹೆಸರು ಅನಿತಾ ಅಂತ. ನಾನು MSW ಸ್ಟೂಡೆಂಟು. ಮಹಾಜನ ಕಾಲೇಜ್ ಮೈಸೂರಲ್ಲಿ ಓದ್ತಾ ಇರೋದು. ನಾವು ಈ ಸಾರಿ ಕ್ಯಾಂಪ್ನ ನಾವು ಸೋಷಲ್ ವರ್ಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮ್ಮ ಅಕಾಡೆಮಿಕ್ ಕ್ಯಾಂಪ್ನ ಸುತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೀಮಾರಹಳ್ಳಿಲಿ ಇಟ್ಕೊಂಡಿದ್ವಿ. ಇಲ್ಲಿ ಬಂದು ಇಲ್ಲಿ ಜನರ ಜೊತೆ ಎಲ್ಲ ಬೆರ್ತು ನಮ್ಮ ಕ್ಯಾಂಪನ್ನ ಕಂಡಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾವೇನ್ ಮಾಡಿದ್ವಿ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿ ಊರಲ್ಲಿ ಸರ್ವೆಗಳನ್ನು ಮಾಡಿದ್ವಿ. ಗೌರ್ಮೆಂಟ್ ಸ್ಕೀಮ್ಸ್ಗಳು ಯಾವ ಥರ ನಡೀತಾ ಇದೆ, ಜನರಿಗೆಲ್ಲ ಫೆಸಿಲಿಟೀಸ್ ಸಿಗ್ತಿದೆಯಾ ಅನ್ನೋದನ್ನ ಸರ್ವೆ ಮಾಡಿದ್ವಿ. ಅದ್ರ ಮೇಲೆ ರಿಸರ್ಚ್ ರಿಪೋರ್ಟ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮತ್ತೆ ನಾವು ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ ಈ ಜೀಮಾರಳ್ಳಿ ಗ್ರಾಮದಲ್ಲಿ ಯಾವ್ಯಾವ ಸಾಮಾಜಿಕವಾಗಿ ಸಮಸ್ಯೆಗಳಿದಾವೆ ಅನ್ನೋದ್ರ ಮೇಲೆ ಕೆಲವೊಂದಿಷ್ಟು ಬೀದಿ ನಾಟಕಗಳನ್ನ ಮಾಡಿದ್ದೀವಿ. ಬಾಲ್ಯ ವಿವಾಹದ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ, ಫೋನ್ ಅಡಿಕ್ಷನ್ ಬಗ್ಗೆ, ಮತ್ತೆ ಕುಡಿತದ ಚಟಗಳ ಬಗ್ಗೆ ಎಲ್ಲ ನಾವು ಹೀಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕೆಲವೊಂದಿಷ್ಟು ಬೀದಿ ನಾಟಕಗಳನ್ನ ಮಾಡಿದ್ದೀವಿ. ಸಂಜೆ ಹೊತ್ತು ಜನರನ್ನೆಲ್ಲ ಒಂದ್ ಕಡೆ ಸೇರಿಸಿ ಬೀದಿ ನಾಟಕ ಮಾಡುವಂತ ಅನುಭವ ತುಂಬಾ ಚೆನ್ನಾಗಿತ್ತು. ಜನರಿಗೆ ಬೇರೆ ಬೇರೆ ಈಗ ಬೀದಿ ನಾಟಕಗಳಿಂದಾಗಿ, ಜಾನಪದ ನೃತ್ಯ ಸಾಂಗ್ಗಳಿಂದ ಯಾವ ರೀತಿ ಅವೇರ್ನೆಸ್ನ ಕೊಡ್ಬೋದು ಅನ್ನೋದು ನಮಗೆ ಗೊತ್ತಾಯಿತು. ನಾವು ಬೀದಿ ನಾಟಕಗಳನ್ನು ಮಾಡುವಾಗ ಜನ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸ್ಕಿಟ್ ಮಾಡಿ ತೋರಿಸುವಾಗ ಅವ್ರ ಮಕ್ಕಳಿಗೆ ತೋರಿಸಿ, ನೋಡು ನೀನು ಹೀಗಿರು, ಇದು ತಪ್ಪು, ಇದು ಸರಿ ಅಂತೆಲ್ಲ ಹೇಳ್ತಾ ಇದ್ರು. ಹೆಂಗಸರು ಒಂದ್ ಕಡೆ, ಊರು ಮಹಿಳೆಯರೆಲ್ಲ ಒಂದ್ ಕಡೆ ಸೇರಿದಾಗ ನಮ್ಮ ಸ್ಕಿಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಂತೆ. ಅದೆಲ್ಲ ಗೊತ್ತಾಯ್ತು. ನಾವು ಕೂಡ ಜನರಿಗೆ ರೀಚ್ ಆದ್ವಿ. ನಮ್ಮ ಬೀದಿ ನಾಟಕಗಳಿಂದ ಅವರಲ್ಲಿ ಒಂದು ಜಾಗೃತಿ ಮೂಡ್ತು ಅನ್ನೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಒಂದು ಸಮಾಜ ಕಾರ್ಯಕರ್ತರಾಗಿ ನಾವೇನೇನ್ ಮಾಡ್ಬೇಕಿತ್ತು, ಕಮ್ಯುನಿಟಿಗೆ ಯಾವ್ಯಾವ ರೀತಿ ರೀಚ್ ಆಗ್ಬೇಕಿತ್ತು ಅನ್ನೋದನ್ನ ಈ ಜೀಮಾರಹಳ್ಳಿಲಿ ನಾವು ನಿರೂಪಿಸಿದ್ವಿ ಅಂತ ಅನ್ನಿಸ್ತು. ಈಗ ನೀವು ಸರ್ಕಾರದ ಯೋಜನೆಗಳ ಬಗ್ಗೆ ನೀವು ಸರ್ವೆ ಮಾಡಿದಾಗ ಆ ಸರ್ವೆಯಲ್ಲಿ ಏನು ತಿಳ್ಕೊಂಡಂಗಾಯ್ತು? ಆ ಸರ್ವೆಲಿ ಏನು ಮುಖ್ಯವಾಗಿ ಗೊತ್ತಾಗಿದ್ದು ಅಂತ ಅಂದ್ರೆ, ತುಂಬಾ ಗ್ರಾಮಸ್ಥರಿಗೆ ಗೌರ್ಮೆಂಟ್ ಇಂದ ಯಾವ್ಯಾವ ಸ್ಕೀಮ್ಸ್ ಇದಾವೆ, ಯಾವ್ಯಾವ ಫೆಸಿಲಿಟೀಸ್ ಬರ್ತಾ ಇದೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಮೊದಲು ಅದನ್ನ ಗೌರ್ಮೆಂಟ್ ಇಂದ ಪ್ರೊವೈಡ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ, ಬಟ್ ಒಂದು ಸ್ಕೀಮ್ ಇದೆ ಅನ್ನೋದು ಅವ್ರೆಲ್ರಿಗೂ ಗೊತ್ತಾಗೋ ತರ ಮಾಡ್ಬೇಕಾಗಿರೋದು ಬೇಸಿಕ್ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಮ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೊತ್ತಾಗಿದ್ದಂತ ವಿಚಾರ, ಹಳ್ಳಿಗಳಲ್ಲಿ ಇನ್ನೂ ಕೂಡ ಸರ್ಕಾರದ ಯೋಜನೆಗಳು ತಿಳಿದೇ ಇರುವಷ್ಟು ಮುಗ್ಧ ಜನಗಳಿದ್ದಾರೆ ಅಂತ ಅನ್ನಿಸ್ತಾ? ಮುಗ್ಧ ಜನಗಳಿದ್ದಾರೆ, ಬಿಕಾಸ್ ಇಂಡಿಯಾದ ಪರಿಸ್ಥಿತಿ ಗೊತ್ತು. ಎಜುಕೇಶನ್ ಸಿಸ್ಟಮ್ ಈಗೀಗ ಡೆವಲಪ್ ಆಗಿರೋದು. ಈಗಿನ ಜನರೇಷನ್ ಅವರಿಗೆ ಗೊತ್ತಿರ್ಬೋದು, ಬಟ್ ಹಿಂದಿನ ಜನರೇಷನ್ಗೆ ತುಂಬಾ ಗೊತ್ತಿಲ್ಲ. ಅದು ಗ್ರಾಮಸ್ಥರ ತಪ್ಪು, ಗೌರ್ಮೆಂಟ್ ತಪ್ಪು ಅಂತ ಹೇಳಕ್ಕಾಗಲ್ಲ. ಎಜುಕೇಶನ್ ಅನ್ನೋದು ಈಗ ಡೆವಲಪ್ ಆಗ್ತಿರೋದ್ರಿಂದ ಈ ತರ ಸಮಸ್ಯೆಗಳಾಗ್ತಾ ಇದಾವೆ. ಬಟ್ ಬೇರೆ ಬೇರೆ ದಾರಿಗಳ ಮೂಲಕ ಗೌರ್ಮೆಂಟು ಗ್ರಾಮಸ್ಥರನ್ನ ಹೆಚ್ಚಿನ ರೀತಿಲಿ ತಲುಪೋಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೀನಿ. ಜೀಮಾರಹಳ್ಳಿಯಲ್ಲಿ ಈ ಎಲ್ಲ ಸರ್ವೆ ಮಾಡಿದ್ದಾರೆ, ಹೇಳಿದ್ರು. ಈಗ ಸರ್ವೆ ಮಾಡಿ ಎಷ್ಟು ಯಾವ ಪರ್ಸೆಂಟ್ ಇದೆ, ಎಜುಕೇಶನ್ ಎಷ್ಟಿದೆ, ಕೃಷಿ ಎಷ್ಟಿದೆ, ಮತ್ತೆ ಆರ್ಥಿಕವಾಗಿ, ಮತ್ತೆ ರೈತರು, ಮತ್ತೆ ಯುವತಿಯರು, ಹೆಣ್ಮಕ್ಳು ಎಷ್ಟು ಎಜುಕೇಶನ್ ಇದ್ದಾರೆ, ಎಷ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಮತ್ತೆ ನಾನು ಇನ್ನೊಂದ್ಸಲ ಹೇಳ್ಬೇಕಾಗಿಲ್ಲ, ಹೇಳಿದ್ರು. ಹೆಣ್ಮಕ್ಳು ತುಂಬಾ ಫಾಸ್ಟ್ ಅಲ್ಲಿ ಇದಾರೆ, ಹೆಣ್ಮಕ್ಳು ಓದ್ತಾ ಇದಾರೆ ಅಂತ ಹೇಳಿದ್ರು. ಗಂಡ್ಮಕ್ಳು ಎಷ್ಟು ಹಿಂದೆ ಇದ್ದಾರೆ ಅಂತ ಕೂಡ ಹೇಳಿದ್ರು. ಇನ್ನೂ ಕೂಡ ಗಂಡ್ಮಕ್ಳು ಕೂಡ ಬೇರೆ ಬೇರೆ ಚಟಕ್ಕೆಲ್ಲ ಬಲಿಯಾಗಿ, ಮತ್ತೆ ಓದು ಮತ್ತೆ ಇನ್ನೊಂದು ಇದೇ ವಯಸ್ಸದಲ್ಲಿ ಕೂಡ ಎಲ್ಲ ಹಿಂದೆ ಅಂತ ಕೂಡ 35% ಹೇಳಿದ್ರು. ತುಂಬಾ ಹಿಂದಿದ್ದಾರೆ. ಪ್ರತಿ ಮನೆಗೂ ಕೂಡ ಸರ್ವೆ ಮಾಡಿ ಯಾವ ಮನೆಯಲ್ಲಿ ಎಷ್ಟಿದ್ದಾರೆ, ಎಷ್ಟು ಎಜುಕೇಶನ್ ಇದೆ, ಏನಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಇನ್ನು ಮುಂದೆನೂ ಕೂಡ ನಮ್ ಕಾಲಕ್ಕೆ ಹೋಗ್ಬಾರ್ದು. ಮುಂದೆನೂ ಕೂಡ ನೀವು ಜಾಸ್ತಿ ಓದು ಬರೆಯಕ್ಕೆ ಜನ, ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಕೂಡ ಅದು ಗಂಡ್ ಮಕ್ಳು ಹಾಳಾಗ್ಬಾರ್ದು ಅಂತ ಕೂಡ ಹೇಳಿದ್ರು. ಹಂಗಾಗಿ ಇದೇ ಒಂದು ಉದ್ದೇಶಕ್ಕೋಸ್ಕರ ಮಹಾಜನ ಕಾಲೇಜದ ವಿದ್ಯಾರ್ಥಿಗಳು, MSW ಸ್ಟೂಡೆಂಟ್ಗಳು ಪ್ರತಿ ಮನೆಗೂ ಕೂಡ ಸರ್ವೆ ಮಾಡಿ ಪ್ರತಿ ಮನೆಗಳಲ್ಲಿ ಏನೇನಿದೆ ಅದನ್ನೆಲ್ಲ ಕಾರ್ಯರೂಪಗಳಂತ ಹೇಳಿದ್ದಾರೆ. ಯಾವ ಬೀದಿಗಳಲ್ಲಿ ಏನಿದೆ, ನೀರೇನಿದೆ, ನಲ್ಲಿ ಏನಿದೆ, ಮತ್ತೆ ಎಷ್ಟು ಶಿಕ್ಷಣ ಇದೆ, ಮತ್ತೆ ನಾವು ಯಾವ ತರ ಇರ್ಬೇಕು ಅಂತ ಕೂಡ ಹೇಳಿದ್ದಾರೆ. ಮುಂದೆನೂ ಕೂಡ ಪ್ರತಿಯೊಂದು ಮನೆಯಲ್ಲೂ ತಂದೆ ತಾಯಿಗಳು ಜೊತೆಗೆ ನಾವು ಕೂಡ, ಈಗ ನಾವು ಪ್ರತಿಯೊಬ್ರು ಕೂಡ ಆರಾಮಕಾರರು, ಪ್ರತಿಯೊಂದು ಕೂಲಿ ಮಾಡಿ ಬೆಳೆದು ಈ ಮಟ್ಟಿಗೆ ಬಂದಿರೋರು ಎಲ್ಲ ಜನ ನಮ್ಗೆಲ್ಲ ಗೊತ್ತಿರೈತಾರ. ಮುಂದೆನೂ ಕೂಡ ಗಂಡ್ಮಕ್ಳು ಕೂಡ ನಿಮ್ ಮನೆಯಲ್ಲಿ ಹೇಳಿ ಕುಡಿತಕ್ಕೆ ಇದಾಗ್ದೇನೆ, ನಾವು ಫಸ್ಟ್ ಸುಮಾರು ಸರಿ ಹೇಳಿದೀವಿ. ನಾವು ಇದನ್ನ ಕುಡಿತಕ್ಕೆಲ್ಲ ಬಲಿಯಾಗಿ ನಮ್ಮ ಊರೆಲ್ಲ ಹಾಳಾಯ್ತದೆ, ಕುಡಿತಕ್ಕೆಲ್ಲ ಬಂದು ಇದಾಗ್ತದೆ ಅಂತ ಕೂಡ ಹೇಳಿದೆ. ಮುಂದೆನೂ ಕೂಡ ಎಲ್ಲ ಊರವರು ಸಹಕಾರ ಕೊಟ್ಟು ಮುಂದೆ ಬೆಳವಣಿಗೆ ಎಲ್ಲ ವಿಶ್ವಾಸದಲ್ಲಿ
ಒಬ್ರಿಗೊಬ್ರು ಆಶ್ರಯ ಕೊಟ್ಟು ಮಾತಾಡ್ಕೊಂಡು ಊರನ್ನ ಬೆಳ್ಕೊಳಕ್ಕೆ ಮಾತಾಡ್ಬೇಕು ಅಂತ ಹೇಳ್ತಾ ಇವ್ರನ್ನ ಇಲ್ಲಿ ಇಷ್ಟೊತ್ತು ಗಂಟೆ ಎಲ್ಲ ಸಹಕಾರ ಕೊಟ್ಟು ಇವ್ರನ್ನ ನನಗ ಈಗ ಏತ್ಕೆ ಬಲ ಇನ್ನೊಂದು ಹೇಳಕ್ ಇಷ್ಟಪಡ್ತಿದ್ದೀನಿ. ನನ್ನ ಸುತ್ತೂರು ಗ್ರಾಮ ಪಂಚಾಯತಿ ಸೇರ್ತಾ ವ್ಯಾಪ್ತಿಗೆ ನಮ್ಮ ಊರಿನಲ್ಲಿ ಎಲ್ಲ ಗ್ರಾಮದ ಮುಖಂಡರು, ಮತದಾರರು, ಎಲ್ಲ ನನ್ನ ತಾಯಿದರು, ಎಲ್ಲ ಅಣ್ಣ ತಮ್ಮರು ಎಲ್ಲರೂ ಕೂಡ ನಾನು ಈ ಮಟ್ಟಿಗೆ ಏರಿಕೆ ಮಾಡಿ ಕೂತ್ ಮಾತಾಡ್ಬೇಕಾದ್ರೆ ನಾನು ನಿಮ್ನೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದ ಮತ್ತೆ ಎಲ್ಲ ಈ ನಾನು ಈ ಮಟ್ಟಿಗೆ ಬಿಡಕ್ಕೆ ಮತ್ತೊಂದ್ಸಲ ಧನ್ಯವಾದ ಹೇಳ್ತಾ ನಿಮ್ಗೆಲ್ಲರೂ ಕೂಡ ಮಾತಾಡಕೈತಿಲ್ಲ, ನಾನು ಮೆಂಬರ್ ಆಗಾಯ್ತಿರ್ಲಿಲ್ಲ, ಅಧ್ಯಕ್ಷನೂ ಆಗಾಯ್ತಿರ್ಲಿಲ್ಲ, ಈ ಮಟ್ಟಿಗೆ ಒಂದು ಕಾರ್ಯಗಳು ಮಾಡಕ್ ಆಯ್ತಿರ್ಲಿಲ್ಲ. ಹಂಗಾಗಿ ಇದೆಲ್ಲರೂ ಸೇರಿ ಎಲ್ಲ ನಮ್ಮ ಊರಿನ ಎಲ್ಲ ಮತದಾರರಿಗೂ, ಎಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮವ್ರಿಗೆ ಎಲ್ಲರೂ ಕೂಡ ಇದ್ದ ಅದೆಲ್ಲರಿಗೂ ಅವ್ರಿಗೆ ಸೇರ್ಬೇಕಿದ್ದು. ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ಮುಂದಿನ ಕೂಡ ಹಂಗೆ ಇರಲಿ, ಬೆಳಿಲಿ, ನಿಮ್ ವಿಶ್ವಾಸ ನಮ್ಮ ಮೇಲೆ ಇರ್ಲಿ. ಮುಂದೆ ನಿಮ್ ಮನೆಯಲ್ಲಿ ಪ್ರತಿಯೊಂದು ಕೂಡ ಶಿಕ್ಷಣಕ್ಕಾಗಲಿ ಅಥವಾ ಕೃಷಿಗಾಗ್ಲಿ ಅಥವಾ ಒಂದು ಕೆಲಸಕ್ಕಾಗಲಿ ಒಂದು ಒತ್ತು ಕೊಡ್ಬೇಕು ಅಂತ ಹೇಳ್ತಾ ಈ ಪ್ರತಿ ಮನೆಗಳಲ್ಲೂ ಕೂಡ ಹೇಳ್ತಾ ನಿಮ್ಗೆ ಈ ಕೊಡೋದಕ್ಕೆ ಒಳಗಾಗದನ್ನ ನಿಮ್ ಮನೆಗಳಲ್ಲಿ ತಡೆ ಹಿಡೀರಿ ಅಂತ ಹೇಳ್ತಾ ಪ್ರತಿ ಮನೆಯಲ್ಲೂ ಹೇಳ್ತಿದೀನಿ. ದಯಮಾಡಿ ಕೈ ಮುಗಿದು ಹೇಳ್ತೀವಿ, ಹೇಳಿ ನಿಮ್ ಮನೆಯಲ್ಲಿ ಕಾಯಿಲೆ ಬಂದು ಓದು ಹೋದಾಗ ಕಷ್ಟ ಆಗುತ್ತೆ. ಯಾರು ಅಂದ್ಕೊಳ್ಳಿ, ಯಾರೇ ಬಿಡ್ಲಿ, ನಿಮ್ಮ ದಾರಿ, ನಿಮ್ಮ ಶಕ್ತಿ ನಿಮ್ ಕೈಲೇ ಇದೆ. ನೀವೇ ದೇವ್ರು, ನೀವೇ ನಿಮ್ಗೆ ಸರ್ಕಾರ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದು ಸರ್ಕಾರ ಅಂತ ಏನ್ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಮೈಸೂರಿಗೆ ಹೋಗ್ಬೇಕಾಗಿಲ್ಲ. ನೀವೇ ಸರ್ಕಾರ, ನೀವೇ ರೈತರು, ನೀವು ಅನ್ನ ಕೊಡೋ ದೇವ್ರು. ದಯಮಾಡಿ ನೀವು ಊರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಮಕ್ಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಮುಂದಿನ ಪೀಳಿಗೆಯಲ್ಲಿ ಹಂಗ ಆಗ್ಬಾರ್ದು ಅಂತ ಹೇಳ್ತಾ, ಯಾಕಂದ್ರೆ ಆಡೋರು ಇರ್ತಾರ, ಬೇಡೋರು ಇರ್ತಾರ, ಮಾತಾಡ್ತಿರ, ಅವೆಲ್ಲ ಸಹಜ. ಅದು ಒಂದೂರಲ್ಲಿ ಒಬ್ಬ ಅಮ್ಮ ಇದ್ಲಂತೆ, ಹಸ ಕರೆದು ಎಲ್ಲರಿಗೂ ಹಾಲಾಗ್ತಿಲ್ಲಂತೆ. ಹಸ ಕರೆದು ಹಾಲಾಗ್ತಿದ್ದು ಎಲ್ಲರಿಗೂ, ಮನೆಯವ್ರಿಗೆಲ್ಲ ಹಾಲಾಗ್ತಿದ್ದು. ಎಲ್ರು ಪಕ್ಕದಲ್ಲಿ ಯಾರೋ ಒಬ್ಬ ಸಾವಿತ್ರಮ್ಮನ, ಸುಬ್ಬಮ್ಮನ ಯಾರೋ ಬಿದ್ರು. ದಿನಾ ಬರೀ ಇವ್ರನ್ನೇ ಕೇಳ್ತಾರಲ್ಲ ಅಂದ್ಬಿಟ್ಟು ಹೇಳಿ ಹಾಲ್ನ ಕರೆದು ಹಾಕ್ತಿದ್ದವ್ರಿಗೆ ಏನ್ ಮಾಡ್ದ, ತಡ್ಕೊಳಕ್ ಆಗ್ಲಿಲ್ಲ, ಅವಳ ಹೆಸರೇ ಹೇಳ್ತಿರ್ಲಿಲ್ಲ. ಅವೇನ್ ಮಾಡ್ದ, ಹಾಲ್ ಕರೆದು ಮಾಡಿದ್ರೆ ಬೆಳಿಗ್ಗೆ ಮಕ್ಳಿಗೆಲ್ಲ ಹಾಲು ಕೊಡ್ಬೇಕಲ್ಲ, ಹಾಲು ಕೊಡೋದ್ ಮಕ್ಳಿಗೆ ಏನ್ ಮಾಡ್ದ ಯಮ್ಮ, ಬೆಳಗ್ಗೆ ಹಾಲ್ನೇ ಕೊಡ್ಬಾರ್ದು ಅಂದ್ಬಿಟ್ಟು ಏನ್ ಮಾಡಿದ್ರು, ಹಾಲ್ಗೆ ತಗೋಗಿ ಒಂದು ಹುಳಿ ಹಾಕ್ಬಿಟ್ರು, ಹಾಲು ಕೊಡ್ಬಾರ್ದಾಗಲಿ ಬೇರೆಯವ್ರಿಗೆ ಅಂತ. ಆಗ ಎಮ್ಮ ಬೆಳಗ್ಗೆ ಬಂದ್ ನೋಡೋ ಎಲ್ಲ ಮೊಸರಾಗ್ಬಿಟ್ಟಿತ್ತಂತೆ. ಮೊಸರಾಗದಾಗ ಏನೋ ಬಂದು, ದೇವ್ರೇ ನಾ ಏನ್ ತಪ್ಪು ಮಾಡಿದಿ, ಬೆಳಿಗ್ಗೆನಾಗ ನಾನು ಎಲ್ರಿಗೂ ಮಕ್ಳಿಗೆಲ್ಲ ಹಾಲು ಕೊಡ್ತಿದ್ದೆ, ಹಿಂಗ್ ಬಂದು ಯಾರೋ ಬಂದು ನನಗೆ ಹುಳಿ ಹಾಕ್ಬಿಟ್ಟವ್ರಲ್ಲ, ನಾನು ಏನಪ್ಪಾ ಮಾಡ್ಲಿ ಶಿವನೇ ಅಂತ ಶಿವನ್ ತಗ ಕೂತ್ಕೊ ಬೇಡದ್ರಂತೆ. ಆಗ ಶಿವ ಹೇಳದ್ನಂತೆ, ಹಾಲು ಹಾಕಿರೋದ್ನ ಬರೀ 4 ಮನೆಗೆ ಹಾಲು ಹಾಕ್ತಿದ, ನೀವ್ ಎದಕ್ಕೆ ಬಿಡಿರಮ್ಮ, ಹಾಲು ಹಾಕಿದ್ಮೇಲೆ ಮೊಸರು ಆಯ್ತಾ, ಮೊಸರನ್ನ ಬೆಣ್ಣ ಆಯ್ತದ, ಬೆಣ್ಣಾಗಿ ಸಾವಿರಾರು ಜನಕ್ಕೆ ರಾಜ ಮಹಾರಾಜರು ತುಪ್ಪ ಜೊತೆಗೆ ನಿಮ್ಗೆ ಲಿಂಗ ತೊಳೆಕೆ, ಪೂಜಾ ಮಾಡಕ್ಕೆ, ಔಷಧ ಮಾಡಕ್ಕೆ, ಸ್ವೀಟ್ಗೆ, ಪ್ರತಿಯೊಂದು ವರ್ಷದಲ್ಲಿ 3 ದಿನದಲ್ಲಿ ಮುಗ್ದೈತಿತ್ತು ಹಾಲು. ಆದ್ರೆ ಅವರು ಕೆಟ್ಟದ್ ಮಾಡಕ್ ಹೊರಟ್ರು, ಆದ್ರೆ ಬೆಣ್ಣೆ ಆಯ್ತು, ಬೆಣ್ಣೆಗೆ ಮೊಸರಾಗಿ ಅದು ಏನಾಯ್ತು ಅಂತ ತಿಳ್ಕೊಳ್ಳಿ, ಎಷ್ಟಾಯ್ತು ಅಂತೆ. ಮೊಸರಿಗೆ ಬೇಕು, ಸ್ವೀಟಿಗೆ ಬೇಕು, ಪೂಜೆಗೆ ಬೇಕು, ತುಪ್ಪ ಇಲ್ಲ ಏನು ಕೆಲಸನೇ ಆಗಲ್ಲ. ಅಂದ್ರೆ ಇವ್ರು ಬರೀ 4 ಜನ ಮನೆ ಕೊಟ್ಬಿಡ್ತಿದ್ರು ಅಲ್ಲ. ಈ ಅಮ್ಮ ಕೆಟ್ಟದ್ ಮಾಡಕ್ ಹೋಗಿ, ಅಂದ್ರೆ ಅವಳು ಇಡೀ ಬರೀ ಒಂದು ರೂಮಲ್ಲಿ ಇರ್ತಿದ್ರು, ಅಂದ್ರೆ ಇದು ರಾಜ್ಯದಲ್ಲಿ ತಿರ್ಗಾ ಮಟ್ಟಿಗೆ ಮಾಡ್ದ ಅಂತ, ಅಂದ್ರೆ ಒಳ್ಳೇದ್ ಮಾಡಕ ಅಂತ ಅವ್ರಿಗೆ ಗೊತ್ತಿಲ್ಲ. ಕೆಟ್ಟದ್ ಮಾಡಕ್ ಹೋಗಿ ಅದು ಒಳ್ಳೇದಾಯ್ತು. ಹಂಗಾಗಿ ಯಾರು ಏನೇ ಅನ್ಕೊಳ್ಳಿ, ಏನೇ ಬಿಡ್ಲಿ, ದಯಮಾಡಿ ನಿಮ್ ಕಾರ್ಯನ, ನಿಮ್ ಶಕ್ತಿನ ನೀವು ಯಾರು ಅನ್ಕೊಳ್ಳಿ ಬಿಡ್ಲಿ, ನೀವು ಮುಂದೆ ಸಾಗಿ. ದೇವ್ರು ನಿಮ್ಗೆ ಭಗವಂತ ಶಕ್ತಿ ಕೊಟ್ಟು ಒಳ್ಳೇದ್ ಮಾಡಿ, ಅದು ನಿಮ್ಗೆ ಒಳ್ಳೇದಾಗಂಗ ಒಳ್ಳೇದ್ ಇದ್ದೇ ಇರ್ತದೆ. ಅದಕ್ಕೆ ಶಕ್ತಿ ಕಾರಣ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹಂಗಾಗಿ ದಯಮಾಡಿ ಯಾರ ಅನ್ಕೊಳ್ಳಿ, ಯಾರ ಬಿಡ್ಲಿ, ನಿಮ್ ಕೆಲಸದ ಮೇಲೆ ನೀವು ಮುಂದೆ ಹೋಗಿ. ದಯಮಾಡಿ ನೀವು ಮುಂದೆ ಹೋಗ್ತೀರಾ, ಮುಂದೆ ಹೋಗಿ ನೀವು ಮುಂದೆ ಒಂದು ಗುರಿ ಮುಟ್ತೀರಾ ಅಂತ ಹೇಳ್ತಾ, ನಾವೀಗ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ, ಇವರನ್ನ ಎಲ್ಲ ಮುಖಂಡರು, ಅಣ್ಣ ತಮ್ಮರು ಎಲ್ಲರಿಗೂ, ನಮ್ಮ ಗೌಡ್ರು, ಮತ್ತೆ ಇಲ್ಲಿ ನಮ್ಮ ಎಲ್ಲ ಸ್ಟೂಡೆಂಟು, ಮತ್ತೆ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೊಂದ್ಸರಿ ಹೇಳ್ತಾ, ಈ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಜೈ ಭೀಮ್, ಜೈ ಕರ್ನಾಟಕ. ಅದೇ ಮೊಬೈಲ್ ಹೇಳುತ್ತೆ, ನಿನ್ ತಲೆ ತಗ್ಸ್ಕೊಂಡು ಏನ್ ನೋಡ್ತಿರ್ತೀರಾ ನೀವು? ಗೇಮ್ ನೋಡ್ತಿರ್ತೀರಾ, ಇನ್ನು ಏನೇನೋ ಆಟಗಳು ಬಂದಿದೆ ಎಲ್ಲ ನೋಡ್ತಿರ್ತೀರಾ. ಅದೇನೋ ಇವಾಗೆಲ್ಲ RCB ಬಂದ್ಬಿಟ್ಟಿದೆ, ಅವೆಲ್ಲ ನೋಡೋದ್ರಿಂದ ನಿಮ್ ಜೀವನದಲ್ಲಿ ನೀವ್ ಏನು ಸಾಧಿಸಲ್ಲ ಮಕ್ಳೇ. ಅದನ್ನ ಬಿಟ್ಟು ಪುಸ್ತಕ ಪೆನ್ನನ್ನ ಹಿಡಿರಿ. ಲೇಖನಿಗಿಂತ ಹರಿತವಾದದ್ದು ಬೇರೆ ಯಾವ್ದು ಇಲ್ಲ. ಅದೊಂದನ್ನ ಪುಸ್ತಕ ಪೆನ್ನನ್ನ ಹಿಡಿದ್ರೆ ನೀವ್ ಏನ್ ಬೇಕಾದ್ರೂ ಸಾಧಿಸ್ಬೋದು. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನೀವು ಸಾಮಾನ್ಯ ನೋಡಿರ್ಬೋದು. ಎಲ್ಲಿ ನಿಂತಿದ್ರು ಅವ್ರ ಕೈಯಲ್ಲಿ ಒಂದು ಪುಸ್ತಕ ಮತ್ತೆ ಜೋಬಲ್ಲಿ ಒಂದು ಪೆನ್ನನ್ನ ಹಾಕಿ ಹಿಂಗೆ ಕೈ ತೋರಿಸ್ತಾ ಇರ್ತಾರೆ. ಏನು ನನ್ನಂತೆ ನೀನು
ಒಂದು ಪುಸ್ತಕ ಒಂದು ಪೆನ್ನನ್ನ ಇಡಿ ಅಂತ. ಈಗ ನಾವು ಒಳ್ಳೆ ಸುಂದರ ಈ ಸಮಾರಂಭವನ್ನ ಹೇಳ್ಬೇಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಹತ್ರನೇ ಮಾಡಿದೀವಿ. ಅವರು ತ್ರಿಪುರಾಂತಕ್ ಅವ್ರು ಹೇಳಿದ್ರು ಏನಂತ, ಈ ಸಂವಿಧಾನವನ್ನ ರಚನೆ ಮಾಡಿ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ಪುರುಷನಷ್ಟೇ ಸಮಾನವಾಗಿ ವೇದಿಕೆಯಲ್ಲಿ ಬಂದು ಅವಳು ಕೂಡ ಭಾಗವಹಿಸ್ಬೇಕು ಅನ್ನೋದನ್ನ ಮಾಡ್ಕೊಟ್ಟವ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ. ಅದನ್ನ ನಾವು ಆ ಸ್ಥಾನದಲ್ಲಿ ವೇದಿಕೆಯಲ್ಲಿ ಪ್ರತಿಮಾ ಅವ್ರು ಕೂತಿದ್ದಾರೆ ಅಂತ ಹೇಳಿದ್ರು. ಅದಂತೂ ಸತ್ಯವಾದ ಮಾತು. ಅವರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಹೆಣ್ಣು ಮಕ್ಕಳು ಓದಬೇಕು, ಅವರು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಅಂತ ಹೇಳಿ ಅವರು ಶಾಸನವನ್ನ ಮಾಡಿರೋದಕ್ಕೋಸ್ಕರನೇ ನಾವು ಎಲ್ಲ ಶಾಲೆಗಳಲ್ಲಿ ಓದಿ ಪುರುಷರಷ್ಟು ಸಮಾನವಾಗಿ ಬರ್ತಾ ಇದೀವಿ. ಆದ್ರೆ ಸಾಲದು, ಇನ್ನೂ ತುಂಬಾ ಬೆಳಿಬೇಕು. ಈಗ ಯಾವ ಕ್ಷೇತ್ರದಲ್ಲೂ ಮಹಿಳೆ ಪುರುಷನಿಗಿಂತ ಏನು ಕಡಿಮೆ ಇಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳ ಪಾತ್ರ ಜಾಸ್ತಿ ಇದೆ. ಈಗ ಹೇಳಿದ್ರು ರಿಸಲ್ಟ್ ಅಲ್ಲಿ ಹೆಣ್ಮಕ್ಳದೇ ಮೇಲುಗೈ ಅಂತ. ಆದ್ರೆ ಪ್ರಯತ್ನ ಪಟ್ರೆ ಯಾವುದೂ ಕಷ್ಟ ಇಲ್ಲ. ಸಾಧನೆ ಒಂದನ್ನ ಮಾಡಿದ್ರೆ ನೀವು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಆಗದು ಕೆಲಸವು ಮುಂದೆ ಅಂತ ನಮ್ಮ ರಾಜ್ಕುಮಾರ್ ಅವ್ರು ಹೇಳ್ತಾರೆ. ನಮ್ಗೇನ್ ಗೊತ್ತಾ, ನಾವು ಬರೀ ಮಾತಲ್ಲಿ ಹೇಳೋದಕ್ಕಿಂತ ನಮ್ಗೆ ಚಿತ್ರಣದ ಮೂಲಕ ತೋರಿಸ್ಬಿಟ್ರೆ ನಮ್ ಮನ್ಸಿಗೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಈ ನಮ್ಮ ಆಶಾ ಕಾರ್ಯಕರ್ತೆ ದಿನ ತಿಂಗಳಾದ್ರೆ ಕರಿತಿರ್ತಾರೆ ಹೆಂಗಸರುಗಳನ್ನ, ಬನ್ರವ ಅಂತ ಅನ್ಬಿಟ್ಟು ಭ್ರೂಣ ಹತ್ಯದ ಬಗ್ಗೆ ಹೇಳ್ತಾರೆ, ಕುಡಿತದ ಬಗ್ಗೆ ಹೇಳ್ತಾರೆ, ಮತ್ತೆ ಹಾಗೆ ನಿಮ್ಗೆಲ್ಲರಿಗೂ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಅವಳು ಬರೀ ಬಾಯಿ ಮಾತಲ್ಲಿ ಹೇಳ್ತಿರ್ತಾಳೆ, ಅಷ್ಟು ಏನ್ ತಲೆಗೆ ಹೋಗಿರುತ್ತೋ ಏನೋ ಗೊತ್ತಿಲ್ಲ. ಈಗ ಒಂದು ಬೀದಿ ನಾಟಕದ ಮೂಲಕ ನಮ್ಮ ಶಿಬಿರಾರ್ಥಿಗಳು ನಮ್ಮ ಊರಿನ ಗ್ರಾಮಸ್ಥರ ಮನವನ್ನ ಸೆಳೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಬೀದಿ ನಾಟಕದ ಮೂಲಕ ಪ್ರದರ್ಶನವನ್ನ ಕೊಟ್ಟಾಗ ಆ ಮಕ್ಕಳಲ್ಲಿ ನೋಡಿದಾಗ ಅವ್ರಿಗೆ ಭ್ರೂಣ ಹತ್ಯೆ ಮಾಡಬಾರ್ದು, ಬಾಲ್ಯ ವಿವಾಹ ಮಾಡಬಾರ್ದು, ಕುಡಿತದ ಬಗ್ಗೆ ಇದ್ ಮಾಡ್ಬೇಕು ಅನ್ನೋದೆಲ್ಲ ಮನವರಿಕೆ ಆಗಿರುತ್ತೆ. ಮತ್ತೆ ನಮ್ಮಲ್ಲಿ ಸಮಯದ ಅಭಾವ ಇರೋದ್ರಿಂದ ಮೈಕ್ ಹಿಡಿದು ನಿಂತಿದ್ರೆ ಮಾತಾಡೋದಕ್ಕೇನು ಕಡಿಮೆ ಇಲ್ಲ, ಸಮಯದ ಅಭಾವ ಇದೆ. ಹಾಗಾಗಿ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಮತ್ತೆ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು 5 ದಿನಗಳ ಶಿಬಿರದ ವರದಿಯನ್ನ ಕೇಳಿದ್ವು, ಒಂದು ಕಿರುನಾಟಕವನ್ನ ನೋಡಿದ್ವು. ನಿಜಕ್ಕೂ ಗಾಂಧೀಜಿಯವರು ಏನು ಹೇಳ್ತಾ ಇದ್ರು, ಭಾರತ ಉಳಿದಿರೋದು ಬೆಳೆಯೋದು ಎಲ್ಲ ಗ್ರಾಮಗಳಿಂದ. ಅದನ್ನ ಪರಿಪಾಲಿಸಿದಂಥವರು ನಮ್ಮ ಮಹಾಜನ ಕಾಲೇಜಿನ MSW ವಿದ್ಯಾರ್ಥಿಗಳು. ಈ ದಿನ ಈ ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದಾದ್ರೂ ಎಲ್ಲಿ ಅಂದ್ರೆ ನಮ್ಮ ಪಕ್ಕದಲ್ಲೇ ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರೋ ಕಾರಣಕ್ಕೇನೆ, ಅವರು ರಚಿಸಿದಂತಹ ಸಂವಿಧಾನದ ಕಾರಣಕ್ಕೇನೆ ವೇದಿಕೆ ಮೇಲೆ ಎಲ್ಲರೂ ಇವತ್ತು ಸರಿಸಮಾನರಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಿದೆ. ಪ್ರತಿಮಾ ಮೇಡಮ್ ಅವರು ಉಪಾಧ್ಯಕ್ಷರಾಗಕ್ಕೆ ಸಾಧ್ಯ ಆಗಿರೋದು ಸಹ ಅಂಬೇಡ್ಕರ್ ಅವರಿಂದ. ಯಾಕೆ ಅಂದ್ರೆ ಹೆಣ್ಣಿಗೆ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕು ಬೇಕು ಅಂತ ಹೇಳಿ ಪ್ರತಿಪಾದಿಸಿದಂತಹ ಮಹನೀಯರಲ್ಲಿ ಅವರು ಸಹ ಒಬ್ರು. ಬಂಧುಗಳೇ, ತಮ್ಗೆಲ್ಲ ಗೊತ್ತಿರ್ಲಿ, ನಮ್ಮ ಮೈಸೂರು ಜಿಲ್ಲೆಯ ಒಬ್ಬ ಸಾಧಕಿ. ನಮ್ಗನ್ಸುತ್ತೆ ಗಂಡು ಮಕ್ಕಳು ಏನೆಲ್ಲ ಸಾಧನೆ ಮಾಡ್ತಾರೆ, ಗಂಡು ಮಕ್ಕಳು ಬೇಕು ಅಂತ ಹೇಳ್ತೀವಿ. ಆದ್ರೆ ಹೆಣ್ಣು ಮಕ್ಕಳ ಸಾಧನೆಯನ್ನ ನೋಡಿದಾಗ ನಮಗೂ ಒಂದು ಹೆಣ್ಣಿದ್ರೆ ಚೆನ್ನಾಗಿತ್ತು ಅಂತ ಭಾವಿಸ್ತೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ವರ್ಷ ಏನು ವಿಶ್ವಕಪ್ ಖೋಖೋ ವಿಶ್ವಕಪ್ನಲ್ಲಿ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿದಂತಹ ಮಹಿಳೆ ಒಂದು ಹುಡುಗಿ ಒಬ್ಬಳೆ. ಅವಳ ಹೆಸರು ತಮ್ಗೇನಾದ್ರೂ ಗೊತ್ತಾ? ಕುಮಾರಿ ಚೈತ್ರ, ಕುರುಬೂರಿನ ಒಂದು ಗ್ರಾಮದಿಂದ ಹೋದಂತಹ ಚೈತ್ರ ಖೋಖೋ ವಿಶ್ವಕಪ್ನಲ್ಲಿ ಲೀಡಿಂಗ್ ಅಲ್ಲಿ. ಅದುವೇ ಅವಳ ಹೆಸರು ಯಶವಂತ್ ಅಂತ. ನಾನು ಮಹಾಜನ ಕಾಲೇಜಿನ MSW ಓದ್ತಿರೋ ವಿದ್ಯಾರ್ಥಿ. ನಂದು ಸ್ವಂತ ಊರು ಬಂದು ಮೈಸೂರು. ನಾವು ಚಿಕ್ಕ ವಯಸ್ಸಿಂದ ಸಿಟಿಲೇ ಹುಟ್ಟು ಬೆಳೆದವರು. ಸೊ ನಮಗೆ ಹಳ್ಳಿ ಜೀವನ, ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ನಮ್ಮ ಕಾಲೇಜಿಂದ ಸೋಷಿಯಲ್ ವರ್ಕ್ ಕ್ಯಾಂಪ್ನ ಇಲ್ಲಿ ಜೀಮಾರಹಳ್ಳಿ, ನಂಜನಗೂಡು ತಾಲೂಕು, ಸುತ್ತೂರು ಹೋಬಳಿ ಜೀಮಾರಹಳ್ಳಿಲಿ ಸೋಷಿಯಲ್ ವರ್ಕ್ ಕ್ಯಾಂಪ್ನ ಏರ್ಪಡಿಸಿದ್ರು. ಸೊ ನಮಗೂ ಫಸ್ಟು ಒಂಥರ ಅನಿಸಿತು, ಅಂದರೆ ಹಳ್ಳಿ ಜೀವನ ಹೇಗಿರುತ್ತೆ ನಮಗೆ ಏನೂ ಸಹ ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ
ತುಂಬ ಚೆನ್ನಾಗಿ ಹಳ್ಳಿ ಜನ ಎನ್ಕರೇಜ್ ಮಾಡೋದಾಗಲಿ, ಊಟ ಮಾಡಿ ಅಂತ ಹೇಳೋದಾಗಲಿ, ಆಮೇಲೆ ನಾವು ಸರ್ವೆಗೆ ಹೋದಾಗ ರೆಸ್ಪಾನ್ಸ್ ಕೊಡೋದಾಗಿರಲಿ, ಆಮೇಲೆ ನಿಮ್ಗೆ ಏನಾದರೂ ಬೇಕಾ ನಿಮ್ಮ ಸಹಾಯ ಮಾಡ್ತೀವಿ ಅನ್ನೋದಾಗಲಿ, ಸ್ವಂತ ಮನೆ ಮಕ್ಕಳು ಥರ ನೋಡೋದಾಗಲಿ ತುಂಬ ಖುಷಿ ಕೊಡ್ತು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಪಂಚಾಯಿತಿಯವರು ಸಹ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗದಿಂದ ಹಿಡಿದು ಊಟಕ್ಕೆಲ್ಲ ಅವರೇ ವ್ಯವಸ್ಥೆ ಮಾಡಿಕೊಟ್ರು. ಸೊ ಇದರಿಂದ ನಮಗೆ ತುಂಬ ನಮ್ಮ ಕೆಲಸ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಯಾವತ್ತೂ ಕೂಡ ಈ ಒಂದು ಲರ್ನಿಂಗ್ಸ್ಗೆ ಅವಕಾಶ ಕೊಟ್ಟ ಈ ಹಳ್ಳಿ ಜನಗಳಿಗೆ, ಈ ಪಂಚಾಯಿತಿಯವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈಗ ನೀವು ಓದ್ತಿರೋ